ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ನನ್ನ ಅನ್ನದಾತರ ಪಾದಗಳಿಗೆ ಇಲ್ಲಿಂದಲೇ ನಮಸ್ಕರಿಸ್ತಾ ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ತಮ್ಮ ಹಸುಗಳು ಸೇಲ್ಗಿದೆ ಅಂತ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಅದನ್ನ ತೋರಿಸ್ತೀನಿ. ಮೊದಲಕ್ಕಿಂತ ಮುಂಚೆ ಇಷ್ಟು ದಿನದಿಂದ ಬರೀ ವಿಡಿಯೋಗಳನ್ನ ಹಾಗೆ ಪೋಸ್ಟ್ ಮಾಡ್ತಿದ್ದೆ, ಯಾವುದೇ ರೀತಿ ವಾಯ್ಸ್ ಕೊಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಂದು ಸುಮಾರು ಕೆಲಸಗಳಿತ್ತು. ಇನ್ನು ಮುಂದೆ ಆ ರೀತಿ ಪೋಸ್ಟ್ ಮಾಡಲ್ಲ. ವಾಯ್ಸು ಮತ್ತೆ ಅದ್ರದ್ದು ಡೀಟೇಲ್ಸ್ ಮತ್ತೆ ರೇಟು ಏನೇನಿದೆ ಅದನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಬರ್ತೀನಿ. ಮತ್ತೆ ನಿಮ್ದು ಹಸುಗಳು ಯಾವುದೇ ಏನೇ ಸೇಲ್ಗಿದ್ರು, ಕೃಷಿಗೆ ಸಂಬಂಧಿತ ಎನಿವನ್ ಏನಾದ್ರೂ ಆಗಿರ್ಬೋದು, ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಮತ್ತೆ ಆ ನಂಬರ್ಗೆ ನೀವು ಸೆಂಡ್ ಮಾಡ್ಕೊಡಿ, ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಇದರಿಂದ ಆಗುವಂಥದ್ದು ಒಂದೇ, ಒಬ್ಬ ರೈತನಿಗೆ ಒಂದು ಸಣ್ಣ ಹೆಲ್ಪ್ ಆಗ್ಬೋದು ಅಷ್ಟೇ, ಇನ್ನು ಅದರಿಂದ ಬೇರೆ ಉದ್ದೇಶ ಏನಿಲ್ಲ. ಮತ್ತೆ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡಿ. ಹಸುಗಳು ಯಾವ್ದಿದೆ ಏನಿದೆ ಅನ್ನೋದು ಮುಂದೆ ಮಾತಾಡೋಣ. ಫಸ್ಟ್ ಹಸುಗಳದ್ದು ವಿಡಿಯೋ ನೋಡಿ, ಮುಂದೆ ಮಾತಾಡೋಣ. Mulai yang empau tinggal boleh. ಹಸುಗಳೆಲ್ಲ ನೋಡಿದ್ರಿ ಅಂತ ಅನ್ಕೋತೀನಿ. ಒಟ್ಟು ಅದರಲ್ಲಿ 5 ಹಸುಗಳಿದೆ, 4 HF ಇದೆ, ಒಂದು ರೆಡೇನ್ ಇದೆ. ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಒಂದೊಂದು ಅವರು ಯಾವ್ದೇ ರೀತಿ ರೇಟ್ ಅನ್ನ ನನ್ಗೆ ಹೇಳಿಲ್ಲ. ಏನಂತ ಅಂದ್ರೆ, ಬ್ರದರ್ ನನ್ನ ನಂಬರ್ ಹಾಕಿ ಅವ್ರು ಕಾಲ್ ಮಾಡಿ, ನಾನು ಹೇಳಿ ಅಲ್ಲೇ ಡೀಟೇಲ್ಸ್ ಕೊಡ್ತೀನಿ, ಅವ್ರಿಗೆ ಏನೇನಿದೆ ಏನು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, 4 HF ಒಂದು ರೆಡೇನ್ ಇದೆ. ಅದರಲ್ಲಿ 4 ಅವರು ಹೇಳಿರೋದು 4 ತೆನೆ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ಒಂದು ಜರ್ಸಿ ಇದೆ, ಅದು ರೀಸೆಂಟ್ ಕರ ಹಾಕಿರ್ಬೇಕು. ನಾನು ಗ್ರೂಪ್ ಅಲ್ಲಿ ನೋಡಿದೆ, ರೀಸೆಂಟ್ ಕರ ಹಾಕಿರ್ಬೇಕು ಅಂತ ಅನ್ಕೊಳ್ತೀನಿ. ಅವ್ರದ್ದು ಬಂದ್ಬಿಟ್ಟು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಹತ್ರ. ಅವ್ರದ್ದು ಫೋನ್ ನಂಬರ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರು ಕಾಲ್ ಮಾಡಿ ಹಸ್ಕೊಳ್ದು ಏನೇ ಡೀಟೇಲ್ಸ್ ಇದೆ ಅವ್ರನ್ನ ಕೇಳಿ ತಗೊಳ್ಳಿ. ಆದಷ್ಟು ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನೋದೊಂದೇ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಮನೆ ತುಂಬಾ ಜನ ಇದ್ರೆ ಅರ್ಧದಷ್ಟು ಜನ ಇರ್ಲಿ ಅಂತ ಹೇಳ್ತಾ, ರೈತರ ಮಕ್ಳಿಗೆ ಹೆಣ್ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಹರೇ ಕೃಷ್ಣ.